ಇನ್ನು ಬಗೆಹರಿತಾನೆ ಇಲ್ಲ ಆಟೋ ಎಲ್ಪಿಜಿ ಗ್ಯಾಸ್ನ ಸಮಸ್ಯೆ. ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಗ್ಯಾಸ್ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಕಿಲೋಮೀಟರ್ ಗಟ್ಟಲೆ ಚಾಲಕರು ಕ್ಯೂ ನಿಲ್ಲುವಂತಹ ಸನ್ನಿವೇಶ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಬೆಳಗ್ಗೆಯಿಂದಲೇ ಎಲ್ಪಿಜಿ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಆಟೋ ಚಾಲಕರ ಸರದಿ ಇರುವಂಥದ್ದು. ಆಟೋ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಗಂಟೆಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. 3 ರಿಂದ 4 ಗಂಟೆ ಕಾಯುವಂತಹ ಪರಿಸ್ಥಿತಿ ಕೂಡ ಇದೆ. ಆದರೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೋಳಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಬಗೆಹರಿತಾ ಇಲ್ಲ ಆಟೋ ಎಲ್ಪಿಜಿ ಗ್ಯಾಸ್ನ ಸಮಸ್ಯೆ. ಸೊ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಬೆಳಗ್ಗೆಯಿಂದಲೇ ಎಲ್ಪಿಜಿ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಯುದ್ಧದ ಎಫೆಕ್ಟ್ ಇಂದಾಗಿ ಸಾಕಷ್ಟು ಅಭಾವ ಉಂಟಾಗ್ತಾ ಇದೆ. ಗ್ಯಾಸ್ ಆಗಿರ್ಬೋದು, ತೈಲ ಬಿಕ್ಕಟ್ಟು, ಜೊತೆಗೆ ಚಿನ್ನ ಬೆಳ್ಳಿ ಬಂಗಾರದ ಬೆಲೆಯಲ್ಲಿ ಏರಿಳಿತಗಳಾಗಿರ್ಬೋದು, ಸಿಕ್ಕಾಪಟ್ಟೆ. ಅದರ ಜೊತೆಗೆ ಈ ಸಿಮೆಂಟ್ ಕೂಡ ಅಭಾವ ಕೂಡ ಉಂಟಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಈಗ CNG ಇಲ್ಲದೆ ಆಟೋ ಚಾಲಕರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. CNG ಸಿಕ್ಕರೂ ಕೂಡ ತುಂಬಾ ದೂರದಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲಿ ಕ್ಯೂ ನಿಂತ್ಕೊಂಡು ಹಾಕ್ಸ್ಕೊಂಡು ಬರಬೇಕಾಗತ್ತೆ. ಮತ್ತೆ ತುಂಬಾನೇ ದುಬಾರಿ ಆಗಿದೆ. ಅಟ್ಲೀಸ್ಟ್ ನಾವು ಬಾಡಿಗೆ ಓಡಿಸೋದಕ್ಕೂ ಆ CNG ಬೆಲೆಗೂ ಯಾವುದೂ ಕೂಡ ಏನು ಕೈಗೆ ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ದಯವಿಟ್ಟು ಸಮಸ್ಯೆಯನ್ನ ಬಗೆಹರಿಸಿ, CNG ಫಿಲ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ, ಬೇಕು ನಮಗೆ ಅಂತ ಹೇಳ್ಬಿಟ್ಟು ತಮ್ಮ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಆಟೋ ಚಾಲಕರ ಸರದಿ ನಿಂತಿದೆ ಗ್ಯಾಸ್ ಫಿಲ್ ಮಾಡಿಸ್ಕೊಳ್ಳಿಕ್ಕಾಗಿ. ರಾಜಾಜಿನಗರದಲ್ಲಿ ಕಂಡುಬಂದಿರುವಂತಹ ಸನ್ನಿವೇಶ ಇದು. ಗ್ಯಾಸ್ ಬಂಕ್ ಬಳಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿರುವಂಥದ್ದು. LPG ಗ್ಯಾಸ್ಗಾಗಿ ಚಾಲಕರು ಬೆಳಗ್ಗೆಯಿಂದಲೇ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, 1 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಕ್ಯೂ ಅನ್ನ ರಾಜಾಜಿನಗರ ಬಂಕ್ ಬಳಿ ನಿಂತಿರುವಂಥದ್ದು. LPG ಸಿಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೋಳಾಟವನ್ನ ನಡೆಸ್ತಾ ಇದ್ದಾರೆ. ದಯವಿಟ್ಟು ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ಸರ್ಕಾರದ ಮುಂದೆ ಇಟ್ಟರೂ ಕೂಡ ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ. ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಕ್ಲೋಸ್ ಆಗಿದೆ ಗ್ಯಾಸ್ ಬಂಕ್. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಸ್ಟಾಕು. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾ ಇದ್ದಾರೆ, ಗ್ಯಾಸ್ ಯಾವಾಗ ಬರುತ್ತೆ, ಏನು ಸ್ಟಾಕ್ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರೆ. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ವಿ, ಸ್ಟಾಕ್ ಸಿಗ್ತಾ ಇಲ್ಲ. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾನೆ ಇದ್ದಾರೆ. ಇನ್ನು 22 ವರ್ಷ ಆಯಿತು ಓಪನ್ ಆಗಿ, ತುಂಬ ಹಳೆ ಬಂತು. ಯಾವತ್ತೂ ಈ ಥರ ಆಗಿಲ್ಲ, ಹೀಗೆ ಫಸ್ಟ್ ಟೈಮ್ ಆಗಿರೋದು. ಈ ಥರ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು 10 ಡೇಸ್ ಆಯಿತು ಇದು ಕ್ಲೋಸ್ ಆಗಿದೆ ಗ್ಯಾಸ್ ಬಂಕು. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಸ್ಟಾಕು. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾ ಇದ್ದಾರೆ, ಗ್ಯಾಸ್ ಯಾವಾಗ ಬರುತ್ತೆ, ಏನು ಸ್ಟಾಕ್ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರೆ. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ವಿ, ಸ್ಟಾಕ್ ಸಿಗ್ತಾ ಇಲ್ಲ. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾನೆ ಇದ್ದಾರೆ. ಇನ್ನು 22 ವರ್ಷ ಆಯಿತು ಓಪನ್ ಆಗಿ, ತುಂಬ ಹಳೆ ಬಂತು. ಯಾವತ್ತೂ ಈ ಥರ ಆಗಿಲ್ಲ, ಹೀಗೆ ಫಸ್ಟ್ ಟೈಮ್ ಆಗಿರೋದು. ಈ ಥರ ಗ್ಯಾಸ್ ಸಿಗ್ತಾ ಇಲ್ಲ.